ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇಲ್ಲಿ ಇವತ್ತು ಹಲವಾಗ್ಲಿಗೆ ಬಂದಿದ್ದೀನಿ. ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು ಹಲವಾಗ್ಲು. ಹಲವಾಗ್ಲು ಅಂದರೆ ನಿಮ್ಗೆ ಹೇಳ್ಬೇಕಂದ್ರೆ ಈ ನಮ್ಮ ಕರ್ನಾಟಕದ 4ನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿಜಲಿಂಗಪ್ಪ ಅವರ ಹುಟ್ಟೂರಿದೆ. ಅದೊಂದು ದೊಡ್ಡ ಗ್ರಾಮ ಅಂತ ಹೇಳ್ಬೋದು. ನಮ್ಮ ಈ ಹರಪನಹಳ್ಳಿ ತಾಲೂಕಲ್ಲಿ ಒಂದು ದೊಡ್ಡ ಗ್ರಾಮ ಹಲವಾಗ್ಲು. ಅಲ್ಲಿ ರೈತರು ತುಂಬಾ ಚೆನ್ನಾಗಿ ಯಾವುದೇ ಪೀಕಾಗಲಿ ಒಳ್ಳೆ ಚೆನ್ನಾಗಿ ಬೆಳಿತಾರೆ. ಅವರು ತರಕಾರಿ ಜಾಸ್ತಿ ಒಲವು. ಒಂದು ಹಲವಾಗ್ಲಲ್ಲಿ ತರಕಾರಿನ ಹೆಚ್ಚೆಚ್ಚುವಾಗಿ ಬೆಳಿತಾರೆ. ನಮ್ಮ ತಾಲೂಕಲ್ಲೇ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಊರು ತರಕಾರಿ ಬೆಳೆಯೋದ್ರಲ್ಲಿ. ಇಲ್ಲಿ ಒಬ್ಬ ರೈತರು ತರಕಾರಿನ ಯಾವ ರೀತಿ ಬೆಳಿತಾರೋ ಏನು, ಅವರು ಏನೆಲ್ಲ ವೆರೈಟಿ ತರಕಾರಿನ ಬೆಳಿತಾರಂತ ನೋಡೋಣ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ತಿಪ್ಪಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ಊರು, ನಿಮ್ಮ ಹೆಸರು ಏನು ಪರಿಚಯ ಮಾಡ್ಕೊಡ್ರಿ. ಹಲವಾಗಲ್ಲ ನಮ್ದು. ಹಲವಾಗಲ್ಲ ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ವಿಜಯನಗರ ಡಿಸ್ಟಿಕ್. ನಿಮ್ಮ ಹೆಸರು? ತಿಪ್ಪಣ್ಣ. ತಿಪ್ಪಣ್ಣ. ಎಂತ ತಿಪ್ಪಣ್ಣ ಅಂತಾರ? ನಮಗೆ ಅಡ್ರೆಸ್ ಕಲ್ಯಾರ ಅಂತಾರ. ಕಲ್ಯಾರ ತಿಪ್ಪಣ್ಣ. ಈಗ ಹೊಲ ಎಷ್ಟು ಎಕರೆ ಐತಿ ನಿಮ್ದು? ಇಲ್ಲಿ ಒಂದ್ 40 ಸೆಣಸ್ ಐತಿ. 40 ಸೆಣಸ್. ಇದು ಈಗ ಆಲ್ರೆಡಿ ಫ್ಲಾಟ್ ಇರೋ 40 ಸೆಣಸ್ ಐತಿ. 40 ಸೆಣಸ್ ಐತಿ. ಮತ್ತೆ ಎಲ್ಲಿ ಐತಿ? ಮತ್ತೆ ಬೇರೆ ಕಡೆಗೆ ಐತಿ. ಇಲ್ಲಿ ಇರೋದ 40 ಸೆಣಸ್ ಐತಿ. ಎಷ್ಟು ಎಕರೆ ಐತಿ ನಿನ್ ಟೋಟಲ್? ನಿನ್ನ ಒಂದು ಇದು ನನ್ನ ಇದು ಒಂದ್ 2 ಎಕರೆ ಐತಿ. 2 ಎಕರೆ ಐತಿ. ನಿನ್ನ ಸ್ವಂತ ಕಾಸ್ತಿ 2 ಎಕರೆ. 2 ಎಕರೆ ಐತಿ. ಈಗ 40 ಸೆಣಸ್ ಐತಲ್ಲ, ಇಲ್ಲಿ ಏನೇನ್ ಹಾಕಿದೆ ನೀನು? ಇಲ್ಲಿ ಹಗಲು, ಹೀರಿ, ಸೌತಿ ಹಾಗೇನೆ. ಯಾಕೆ ಇಷ್ಟೊಂದು ವೆರೈಟಿ ಯಾಕೆ ಮಾಡಿದೆ? ಮತ್ತೆ ಈಗ ತರಕಾರಿ ವೆರೈಟಿ ಸ್ವಲ್ಪ ಆಂಗ್ಲಾಗಿತ್ತಲ್ಲ, ಆಂಗ್ಲಾಗಿರೋ ಉದ್ದೇಶಕ್ಕ ಅದಕ್ಕೆಲ್ಲ ಒಟ್ಟೋಟ ಹಾಕಿದೆ. ಈಗ ಹಾಕಿದೆಯಲ್ಲ ಹಗಲು, ಹೀರಿ, ಸೌತಿ ಹಾಕಿದೆಯಲ್ಲ, ಇದು ಏನ್ ಡೈಲಿ ಹರಿತಿ? ಏನ್ 2 ದಿವ್ಸಕೊಂಡ್ಬರ್ತಿ? ಡೈಲಿ ಹರಿದೆ. ಡೈಲಿ ಹರಿತೀರಿ? ಡೈಲಿ ಹರಿದೆ. ಡೈಲಿ ಎಷ್ಟು ಬರ್ತದೆ ನಿನಗೆ? ಡೈಲಿ ಒಂದು ಕ್ವಿಂಟಲ್, 1.5 ಕ್ವಿಂಟಲ್ ಹರಿದೆ. ಈಗ ರೇಟ್ ಹೆಂಗೈತಿ? ರೇಟು 40 ರೂಪಾಯಿ ಐತಿ. 40 ರೂಪಾಯಿ ಐತಿ. ಈಗ ಡೈಲಿ ನಿನ್ ಪ್ರಕಾರ ಎಷ್ಟು ಬರ್ತದೆ ನಿನಗೆ ಅಷ್ಟು ವೆರೈಟಿನ? ಈಗ ಹಗಲು, ಹೀರಿ, ಈ ಸೌತಿಯಿಂದನ ಎಷ್ಟು ಬರ್ತದೆ ನಿನಗೆ ಇನ್ಕಮ್? ಹಗಲು, ಹೀರಿ ಅಂದ್ರೆ ಡೈಲಿ ಒಂದು 2,500-3 ಸಾವಿರ. ಡೈಲಿ 2,500-3 ಸಾವಿರ. ಈಗ ಎಷ್ಟು ದಿವಸ ಆತ ರೇಖತ್ತಿ? ಈಗೆಲ್ಲ ಒಂದು 15 ದಿವಸ ಆಯ್ತು. 15 ದಿವಸ. ಹೆಂಗ ಚೆನ್ನಾಗನ ನೀನ್ ಮಾಡಿರೋದಕ್ಕೆ? ಚೆನ್ನಾಗಿ. ಇದ್ರಾಗ 1.5 ಲಕ್ಷ ಅದಕ್ಕೆ ಬರ್ತದೆ ಎಲ್ಲ ಕಟಾವ ಆಗೋದ್ರೊಳಗೆ. ಒಂದು 40 ಸೆಂಟ್ಸ್ ಅಲ್ಲಿ 1.5 ಲಕ್ಷ. 1.5 ಲಕ್ಷ ತೆಗಿತೀಯ? ವರ್ಷ ಹಾಕ್ತೀಯ ನೀನು? ವರ್ಷ ಆಗ. ವರ್ಷ ಒಳ್ಳೆ ಚೆನ್ನಾಗಿ ಬರ್ತೈತಿ. ವರ್ಷ ಚೆನ್ನಾಗಿ ಬರ್ತೈತಿ. 3 ವರ್ಷ ಆಯ್ತು ಹಾಕಾಕೈತಿ ನಾನು. 3 ವರ್ಷ ಬಾರಿ ಚೆನ್ನಾಗಿ ಬರ್ತೈತಿ. ಯಾವ ಟೈಮಲ್ಲಿ ಹಾಕ್ತೀನಿ ನೀನು? 4ನೇ ತಿಂಗಳ ಆಗತ್ತೆ ನಾನು. 4ನೇ ತಿಂಗಳ. 4ನೇ ತಿಂಗಳಾಗ 7-8ನೇ ತಾರೀಕಿಗೆ ಓಡ್ತೇವೆ. 7-8 4ನೇ ತಿಂಗಳಲ್ಲಿ ಸ್ಟಾರ್ಟಿಂಗ್ ಊರ್ ಬಿಡ್ತೀಯ? 4ನೇ ತಿಂಗಳಲ್ಲೇ 7-8ರಿಂದ ಊರ ಸ್ಟಾರ್ಟ್ ಮಾಡ್ತೀಯ. ವರ್ಷ ಇದೇ ಟೈಮ್ಗೆ ಹಾಕ್ತೀಯ? ವರ್ಷ ಇದೇ ಟೈಮ್ನಾಗ ಹಾಕ್ತೀನಿ. 4ನೇ ತಿಂಗಳಾಗ. ಇದನ್ನ ಊರಿ ಎಷ್ಟು ದಿವ್ಸಕ್ಕೆ ನೀನು ಬಳ್ಳಿ ಕಟ್ತೀಯ? ಇದನ್ನ ಊರಿ ಒಂದು ತಿಂಗಳದ 10 ದಿನಕ್ಕ ಬಳ್ಳಿ ಕಟ್ಟ. ತಿಂಗಳದ 10 ದಿವಸ. ತಿಂಗಳದ 10 ದಿವ್ಸಕ್ಕೆ ಬೆಳೆ ಕಟ್ಟಕ್ ಸ್ಟಾರ್ಟ್ ಮಾಡ್ತೀರಿ? ಸ್ಟಾರ್ಟ್ ಮಾಡೋದು. ಅಲ್ಲಿ ಕಾಯಿ ಎಷ್ಟು ದಿವ್ಸಕ್ಕೆ ಬಿಡ್ತೈತಿ? ನೀನ್ ಬೆಳೆ ಕಟ್ಟಿ ಎಷ್ಟು ದಿವ್ಸಕ್ಕೆ? ತಿಂಗಳವರೆಗೆ ಚಲೋ ಆಗ್ಯಾಬಿಡುದು. ತಿಂಗಳವರೆಗೆ ಬೆಳೆ ಕಟ್ಟಿ 15 ದಿವಸಕ್ಕೆ ಚಲೋ ಆಗ್ಯಾಬಿಡುದು. ತಿಂಗಳವರೆಗೆ ಚಲೋ ಆಗತ್ತೆ. ಈಗ ನೀನು ಏನು ಬಳ್ಳಿನ ಕಟ್ಟದ ಬೆಳೆದ್ರ, ಈಗ ಇದು ಗೂಟ ಹೋಗೋದು ಈ ತರ ದಾರ ಕಟ್ಟಿ ಬೆಳೆ ನಂತರಲ್ಲಿ ಕಟ್ಟದಂಗ್ ಬೆಳೆದ್ರ ಬೆಳಿತೈತೆ? ಬೆಳಿತೈತಿ. ಕಾಯಿ ಬಿಡೋದಲ್ಲ, ಕಾಯಿ ಕೊಳಿತೈತಿ. ಕಾಯಿ ಎಲ್ಲ ಮಳೆಗೆ ಎಲ್ಲ ಬರೀ ನೀರ್ ಬಿಡ್ತಾವಲ್ಲ, ಮೊನ್ನೆ ಅದ ಗಾಳಿದೊಳಗೆ ಬಿದ್ದತ್ತಲ್ಲ, ಓಟ ಅದ ನೆಲಕ್ ಹತ್ತಿದ ಕಾಯಿ ಎಲ್ಲ ಕೊಳತೈತಿ. ನಾನ್ ನೆಲಕ್ ಕೊಳಿತೈತೆ ಅನ್ನೋ ಉದ್ದೇಶಕ್ಕ ಅಂತರಲ್ಲೇ ಕಟ್ತೀವಿ? ಅಂತರಲ್ಲೇ ಕಡ್ದ. ಇಳುವರಿ ಚೆನ್ನಾಗ ಬರ್ತೈತಿ? ಇಳುವರಿ ಚೆನ್ನಾಗಿ ಬರ್ತೈತಿ. ಆಳ ಜಾಸ್ತಿ ತಿಂತೈತಿ. ಕಟ್ಟಾಕ ಅದಕ್ಕ 6 ಗಂಟ್ಲಿ ಕಟ್ಟಬೇಕು. ಇದಕ್ಕೆ ಎಷ್ಟು ಖರ್ಚು ಬಂದ್ ನೀವು ಕಟ್ಟಾಕ? ನಮಗೆ ಈಗ ಒಂದ್ ಕಡೆಯಿಂದ ಹೇಳು. ಈಗ ಗೂಟ ಎಷ್ಟು ತಂದಿ? ಗೂಟ ಒಂದ್ 700 ಗೂಟ ಅದಾವು. 700 ಗೂಟ 40 ಸೆಣಸಿಗೆ? 700 ಗೂಟ.
700 ಗೂಡ್ ಬೇಕು 40 ಸಂದಿಸಿಗೆ ಹತ್ತೆತ್ತಲ್ಲಿ ಹಾಕ್ತಾವಲ್ಲ 700 ಗೂಡ್ ಬೇಕು. ಏನಪ್ಪಾ ಅಂದ್ರ ತಂತಿ ಒಂದ್ 40 ಕೆಜಿ ತಂತಿ ಬೇಕು. 40 ಕೆಜಿ ಅದು ಕಬ್ಬಣ ತಂತಿ. ಕಬ್ಬಣ ತಂತಿ 40 ಕೆಜಿ ತಂತಿ ಬೇಕು. ಏನಪ್ಪಾ ಅಂದ್ರ ಈ ಕಟ್ಟ ನಡುಲ್ ಹುರಿ ಅದು ಒಂದ್ 20 ಕೆಜಿ ಬೇಕು. ಇದು ಒಂದ್ ಇದ್ರದ ದಾರ, ಇದಕ್ಕೆ ದಾರ ಕಟ್ತಾವಲ್ಲ ಸಣ್ಣವಿನ ದಾರ ಬೇಕು. ಸಣ್ಣವಿನ ದಾರ ಅದು ಒಂದ್ 40 ಕೆಜಿ ಬೇಕು. ಸಣ್ಣಿನ ದಾರ ಟೋಟಲ್ ಎಷ್ಟು ಖರ್ಚು ಬಂತ ನಿನಗೆ? ಟೋಟಲ್ ಒಂದ್ ಎಲ್ಲಾ ನದಿಗೆ ಒಂದ್ 20,000 ಖರ್ಚು ಬರ್ತದೆ. ಊಟದ ಸೇರಿ? ಊಟದ್ ಬಿಟ್ಟು. ಹೌದ್ರಿ. ಒಂದ್ಸಲ ಬಂಡವಾಳ ಹಾಕಿರ 3-4 ವರ್ಷ ಬರ್ತೈತಿ ಊಟ. ಊಟ ತಂತಿನ 3 ವರ್ಷ 4 ವರ್ಷ ಬರ್ತೈತಿ. ಒಂದ್ಸಲ ಬಂಡವಾಳ ಹಾಕ್ಬೇಕು. ಹಾಕಿದ್ರೆ ನಿಮಗೆ ಅದು ಯೂಸ್ ಹಾಕೋ ಮುಂದೆ ಕ್ಲೀನ್ ಆಗಿ ಇಟ್ಕೊಂಡ್ ಅಂದ್ರ ನೀವು 4 ವರ್ಷವರೆಗೂ ಬಳಸ್ತೀವಿ. 3-4 ವರ್ಷ ಮಟ್ಟ ಬಳಸ್ತಾರೆ. ಒಂದ್ಸಲ ಒಟ್ಟು ಒಂದ್ 30,000-35,000 ಬರ್ತೈತಿ ಹಾಕ್ಬೇಕು ಸ್ಟಾರ್ಟಿಂಗ್ ಬಂಡವಾಳ ಹಾಕೋದು. ಈಗ ನಾವು ಈಗ 3 ವರ್ಷ ಆಯ್ತಲ್ಲಪ್ಪ, ಇದಕ್ಕೇನು ಹಾಕಿಲ್ಲ. ಈಗ ತಂತಿ ಹಳೆ ಊಟ ಎಲ್ಲ ಇವನ ಬಳಸ್ಯಾವೆ. ಈಗೇನಪ್ಪ ಹುರಿ ಸಣ್ಣ ಉರಿ ಹಾಕ್ತಿರಲ್ಲ? ಸಣ್ಣ ಉರಿ ಒಂದು ನಡುವ ಹಾಕಿ ನಡಿ ಅದು ಏನ್ ಪ್ಲಾಸ್ಟಿಕ್ ಉರಿ ಹಾಕ್ತಿರಿ? ಪ್ಲಾಸ್ಟಿಕ್ ಉರಿ. ಇದು ಪ್ಲಾಸ್ಟಿಕ್ ಉರಿ. ಇದನ್ನ ಈ ಸಣ್ಣ ಉರಿನ ಇದನ್ನ ಇವನಷ್ಟೇ ನೀವು ವರ್ಷ ಚೇಂಜ್ ಮಾಡೋದು. ಇವನ್ ಮಾತ್ರ ಪೀಕ್ ಬಂದ್ಮೇಲೆ ಎಲ್ಲ ಸುತ್ತಿಟ್ಬಿಡ್ತಾವ. ಇವನಾದ್ರೂ ನಾವು ಈಗ ಈ ವರ್ಷ ಅಷ್ಟೇ ಬಾಳ ಹಾಕಿಲ್ಲ. ಹಳೆವನ ಹಿಂದಿನ ವರ್ಷ ಏನ್ ಮಾಡಿದ್ವಿ ಅಂದ್ರ ಇದ್ರಾಗ ಮತ್ ಇದನ್ನ ತಕ್ಕಂದು ಹಿರಿ ಉರಿದ್ವಿ. ಹಿರಿ ಉರತ್ಕೇನ ಅದ ಬಳ್ಳಿ ಅದ್ರ ಬಳ್ಳಿ ಅನ್ನೋದ್ಕೇನ ಅದ ಒಟ್ಟ ಬರ್ಲಿಲ್ಲ. ಹಂಗ ಕಡ್ದು ಹೋಗಿದ್ವಿ. ಮತ್ತೆ ಹಿಂದಿನ ಸಲ ಹೋದ್ ಸಲ ಹಂಗ್ ಮಾಡಿದ್ವಿ. ಹಿಂದಿನ ಸಲ ಇದು ಬರೀ ಹಗಲತ್ತಲ್ಲ, ಇದನ್ನ ಎಲ್ಲಾ ಕ್ಲೀನ್ ಆಗಿ ಬಳ್ಳಿ ಕುಡ್ಗಲ್ಲ ಸವರ್ಕೊಂಡ್ ಇವನ್ನ ಎಲ್ಲಾ ಸುತ್ತಿದ್ವಿ. ಅವನು ಸುತ್ತಿದ್ವಿ. ಈ ವರ್ಷ ನೀವು ಸ್ವಲ್ಪ ಖರ್ಚು ಕಡಿಮೆ. ಈ ವರ್ಷ ಹೊಸವು ಯಾವನ್ ಹಾಕಿಲ್ಲ. ಇವ ಹಳೆವ ಎಲ್ಲವನ್ನ ಹಾಕಿದೆ. ಹಳೆವ ಹಾಕಿ ನೀನು ಈಗ ಏನ್ ಮಾಡಿದ್ಯಲ್ಲ, ಈ ಸಿಸ್ಟಮ್ ಮಾಡಿದ್ಯಲ್ಲ, ಇದು ಅಗಲ ಎಲ್ಲ ಕಟಾವ್ ಆದ್ಮೇಲೆ ಫುಲ್ ಓಟ ಕಟಾವ್ ಆದ್ಮೇಲೆ ಮತ್ ಏನ್ರ ಇದ್ರಾಗ ನೀವು ನೆಕ್ಸ್ಟ್ ನಾವು ಊಟ ತೆಗಿದಂಗ ಇದೇ ಪ್ಲಾಟ್ಫಾರ್ಮ್ ಮೇಲೆ ಮತ್ ಏನ್ರ ಇದಕ್ಕ ಆಲ್ಟರ್ನೇಟ್ ಮಾಡ್ತೀರಿ? ಹುಲ್ ಹಾಕೈತಲ್ಲ ಅಷ್ಟ ಇಳುವರಿ ಬರೋದಿಲ್ಲ. ಹಂಗ ಹೋದನೇ ವರ್ಷ ಹಂಗ ಮಾಡಿದೆ. ನೀರಿನ ಇದ್ರಾಗ ಇದನ್ ಮಾಡಿದೆ, ಅದ ಅಷ್ಟ ನಮಗೆ ಇಳುವರಿ ಬರ್ಲಿಲ್ಲ. ಅದನ್ನ ಮತ್ತೆ ಉಳುಮೆ ಮಾಡಿ ಹೊಲನ ಹೊಡೆದು ಉಳುಮೆ ಮಾಡಿ ಅದನ್ನ ಕಾಯಿಸಿ ಅದನ್ನ ಹಾಕಿದ್ರೆ ಒಳ್ಳೆ ಹಾಕ್ಯಾರ ಮತ್ತೆ ಇಳುವರಿ ಬರ್ತೈತಿ. ಇಳುವರಿ ಚೆನ್ನಾಗ್ ಬರ್ತದೆ. ಈಗ ಅದ ಹಂಗ ಇದ್ರ ಮೇಲೆ ಮಾಡ್ಯಾರ ತುಳ್ದು ಗಟ್ಟಿಗೆ ಇರ್ತೈತಲ್ಲ, ಮಳೆಗ ಇದ್ರಾಗ ತುಳ್ದು ಗಟ್ಟಿಗೆ ಇರ್ತೈತಲ್ಲ, ಹಂಗಾಗಿ ಅದ ಇದು ಬರೋದಲ್ಲ, ಇಳುವರಿ ಬರೋದಲ್ಲ. ಈಗ ನೀನ್ ವರ್ಷ ಮಾಡ್ತೀಯ ಒಂದೊಂದ್ ಪ್ಲಾಟ್ ಇದನ್ನ ವರ್ಷ ಮಾಡ್ದಾನೆ. ಇದು ನಿನ್ಗೆ ಎಷ್ಟು ಉತ್ತಮ ಅನ್ಸೈತಿ? ನಿನ್ನ ಜೀವನದಲ್ಲಿ ಎಷ್ಟು ಉತ್ತಮ ಅಂದ್ರ ಈಗ ರೈತರ ಜೀವನದಾಗ ಒಬ್ರು ರೈತರು ಏನೆಲ್ಲಾ ಮಾಡೋದು ಕೈ ಸುಟ್ಗಳದ ಈಗ ಬೇಕಾ ಬರಲ್ಲಪ್ಪ, ಈ ರೈತರ ಜೀವನ ಸಾಕಂತ ಹೇಳ್ತಾರೆ. ಈಗ ಮೆಕ್ಕೆಜೋಳ ಹಾಕ್ಯಾವ, ಅವು ಎಲ್ಲ ಈಗ ಮಳೆ ಇಲ್ದಾನ ಅದು ಹಾಳಾದ್ವು. ಈಗ ಆಲ್ರೆಡಿ 15 ವರ್ಷಕ್ಕೆ ಒಂದ್ 30,000 ರೂಪಾಯಿ ಲಾಭ ತೆಗೆದ್ವಿ ಇದ್ರಾಗ. ಈಗ ಮೆಕ್ಕೆಜೋಳ ಅವನ್ನೆಲ್ಲ ಹಾಕಿದ್ರೆ ಒಂದ್ 30-40 ಸಾವಿರ ಇದ್ರಾಗ ಅಂತ ಮೆಕ್ಕೆಜೋಳ ಹಾಕಿರ್ನ ಎಷ್ಟು ಬರ್ತೈತಿ ಇದ್ರಾಗ? ಬೆಳಗ್ಗೆ ಏನ್ ಬಂದ್ರೆ ಒಂದ್ ಒಳ್ಳೆ ಬರ್ತಿ ಬಂದೈತಿ ಅಂದ್ರ 15 ಕ್ವಿಂಟಲ್ ಬರ್ತಿ ಬಂದ್ರ ಅದು ಎಕರೆಗೆ ಒಂದ್ 30-35 ಕ್ವಿಂಟಲ್ ಬಂದ್ರ ಇದ್ರಾಗ ಬರೋದ 12-13 ಕ್ವಿಂಟಲ್ ಬರ್ತೈತಿ ಬರ್ತಿ ಬೆಳದ್ರನ ಇದ್ರಾಗ ನಿಮ್ ಹೊಲದಲ್ಲಿ. ನಮ್ಮ ಹೊಲದಲ್ಲಿ ಒಳ್ಳೆ ಬರ್ತಿ ಬೆಳದೈತಿ ಬಂದ್ರ 12-13 ಕ್ವಿಂಟಲ್ ಬರ್ತೈತಿ. 2,000 ರೂಪಾಯಿ ರೇಟ್ ಹಿಡ್ಕಂದ್ರೆ 26,000 ರೂಪಾಯಿ. ಅದ್ರ ಖರ್ಚು ಎಲ್ಲ ಖರ್ಚು ಅದನ್ನೆಲ್ಲ ತೆಗೆದು ಏನ್ ಒಂದ್ 10-15 ಸಾವಿರ ಉಳಿಯಲ್ಲ. 15 ಸಾವಿರ ಉಳಿಯೋದಲ್ಲ, ಒಂದ್ 10 ಸಾವಿರ ಲೆವೆಲ್ ಉಳಿತೈತಿ ಅಷ್ಟೇ. ಅದು ಚೆನ್ನಾಗಿ ಬೆಳೆದ್ರ ಅಂದ್ರೆ ಅದು ಮೈ ಮೇಲೆ ಇದನ್ನ ಹಾಕಕಚ್ಚಿಂದೆಲ್ಲ ನಿನಗೆ ಹೆಂಗ ಬಾಳ ಉತ್ತಮ ಅನ್ಸೈತಿ. ನಾವು ಇದನ್ನ ಹಾಕಕತ್ತಿ ಬಾಳ ಉತ್ತಮ ಅನ್ಸೈತಿ. ರೂಪಾದ 12ನೇ ಭಾಗ ಮತ್ತೆ ಚೆನ್ನಾಗಿರಿ. ಇದನ್ನ ಬೆನ್ನ ಎತ್ತಿದ್ಮೇಲೆ ಇದನ್ನ ಈ ತರ ಈಗ ನಮಗೆ ಈಗ ಏನ್ ಇರೋದಿಲ್ಲ, ಗಾಡಿ ಕೆಲಸ ಇರೋದಿಲ್ಲ, ಏನ್ ಇರೋದಿಲ್ಲ, ಆರಾಮ್ ಇದನ್ನ ಮಡ್ಕ್ಯಾಂತ ಹೋಗ್ಬಿಡ್ದ. ಗಾಡಿ ಕೆಲಸ ಈ ಟೈಮ್ ಅಲ್ಲಿ ಅಂದ್ರೆ ನಿಮ್ ಟ್ರ್ಯಾಕ್ಟರ್ ಐತೆ? ಟ್ರ್ಯಾಕ್ಟರ್ ಯಾವ್ದು? ಸ್ವರಾಜ್ ಟ್ರ್ಯಾಕ್ಟರ್. ಹೆಂಗ ನಿಮ್ ಹೊಲ ಅಷ್ಟ ಹೊಡಿತೀರ? ಬಾಡಿಗೆ ಹೊಡಿತಾವ. ಹೊಡಿತೀರಿ? ಫುಲ್ ಬಾಡಿಗೆನ ಹೊಡ್ಯೋದು. ಎಲ್ಲಿ ಇಲ್ಲಿ ನಿಮ್ ಊರಲ್ಲಿ ಅಷ್ಟ ಹೊಡಿತೀಯ? ಬೇರೆ ಊರಿಗೆಲ್ಲ? ನಮ್ಮ ಊರಾಗ ಅಷ್ಟ ಹೊಡ್ಯೋದು. ಇಲ್ಲಿ ನಿಮ್ ಊರಲ್ಲಿ? ನಮ್ಮ ಊರಾಗ ಸುತ್ತಮುತ್ತ ಇಲ್ಲೇ ಹಂಗ ಬಲಕ ಕರ್ದಾರ ನಮಗಿರೋದು 2 ಎಕರೆದಾಗ 2 ಗಾಡಿ ಅದಾವ. ಈಗ 2 ಗಾಡಿ ಅದಾವ. ಎಲ್ಲ ಬಾಡಿಗೆ. ಅದ್ರದ್ದು ದುಡಿಮೆ ಐತಿ ನಿಮ್ದು? ಓನ್ ಏಜ್ ಬಾಡಿಗೆನ ಜಾಸ್ತಿ ಹೆಚ್ಚಾಗಿ ಹೊಡೆಯೋದು ಬಾಡಿಗೆನ.
ಈಗ ಇದನ್ನೆಲ್ಲ ಆಗಲು ಹೀರಿ ಹಾಕಂದಿದ್ಮೇಲೆ ನಿಮ್ ಜೀವನ ಉತ್ತಮ ಅನ್ಸೈತಿ ನಿಮ್ಗೆ. ಉತ್ತಮ ಅನ್ಸೈತಿ. ಈಗ ನೀವು ತಿಪ್ಪಣ್ಣ ಇದನ್ನ ನೀವು ಕಟ್ಬೇಕಾದ್ರ ಆಳ್ ಎಷ್ಟು ತಗಂತೀರಿ ನೀವು ಇದನ್ನ ಬಳಿ ಕಟ್ಬೇಕಾದ್ರ? ಸ್ಟಾರ್ಟಿಂಗ್ ಒಂದು 10 ಆಳ್ ಹತ್ತಾಳ ಒಂದೇ ಸರಿ ಕಟ್ತೀರ ಮತ್ತೆ ಅದಕ್ಕ ಒಂದೇ ಸಲಿಗೆ ಬರೋದಲ್ಲ ಅದ. ಹಂಗ ವಾರದಾಗ ಹಂಗ ಸಣ್ಣದು ದೊಡ್ಡದು ಇರ್ತೈತಲ್ಲ ಅದು ಕುಡಿ ಜಾಸ್ತಿ ಹಂಗ ಬಳ್ಳಿ ಬೆಳೆದಂಗೆಲ್ಲ ತಗೊಂಡ್ ಮೇಲೆ ಎತ್ತಾಕ್ತಿರಿ. ಸ್ಟಾರ್ಟಿಂಗ್ ಒಂದ್ 10 ಆಳಿಗೆ ಆದ್ರ ಒಂದ್ 40 ಸೆಣಸ್ನ್ಯಾಗ ಕ್ಲಿಯರ್ ಆಗತ್ತಿಲ್ಲ. ಮತ್ತೆ ದಿನಸ ಒಂದ್ ವಾರ ಕಟ್ಬೇಕು. ವಾರ ಒಂದ್ ಇಬ್ಬಳಾರ ಇದ್ರ ಒಂದ್ 40 ಸೆಣಸ್ಗೆ ಒಂದ್ ವಾರ ಮಟ ಹಂಗ ಬಂದ್ ಕುಡಿ ಬರ್ತೈತಲ್ಲ ಅದನ್ನ ಕಟ್ಗೆ ಅಂತ ಇದನ್ ಮಾಡೋದು. ಅವನ ಬಂದಂಗ ಅವನ ಕಟ್ಗಂತ ಒಂದ್ ವಾರ ದಿವಸ ನೀವು ಒಂದ್ ವಾರ ದಿನ ಇಬ್ಬರು ಮೂವರು ಹಿಂಗ ಆಳ್ ತಗೊಂಡ್ ಕಟ್ತೀರಿ. ಆಳ್ ತಗೊಂಡ್ ಕಟ್ದ ಕಟ್ದಂಗೆಲ್ಲ ಅಲ್ಲಿ ತಂತಿಗೆ ಅಂಟಿಕ್ಯಂತೈತಿ ಕಟ್ದಂಗಲ್ಲ. ಅವಾಗ ನಿಮ್ಗೆ ಅದು ಯಾವ್ದೋ ತೊಂದ್ರೆ ಆಗಲ್ಲ. ಈಗ ಈ ಮಳೆ ಗಾಳಿ ಬಂದಾಗ ಏನು ತೊಂದ್ರೆ ಆಗಲ್ಲ. ಈಗ ಗುಟ್ಟು ಕಟ್ಟಿರ್ತೀರಲ್ಲ, ಇವಾಗ ಫುಲ್ ಮೊನ್ನೆ ಮಳೆಗಾಳಿ ಬೇಸ್ತಲ್ಲ ಅಂತ ಟೈಮ್ನಾಗ ವಜೆ ಇಲ್ಲಿ ಮಠ ಆದ್ರೆ ಏನಾಗಿದ್ದಲ್ಲ. ಈ ವರ್ಷ ಎಲ್ಲ ದೊಡ್ಡ ಗಾಳಿ ಬಂದು ಎಲ್ಲ ಬಿದ್ದಿದ್ವು ಹಿಂಗ ಎಲ್ಲ ವಾಲದೇನೋ ಅಷ್ಟು ನೆಲಕ ಬಿದ್ದತ್ತು. ಮತ್ತೆ ಎತ್ತಾಕಿದ್ವಿ ಅಂದ್ರೆ ವರ್ಷ ಈ ತರ ಏನ್ ಆಗಲ್ಲ. ಈ ತರ ಆಗೋದಲ್ಲ. ಈ ಒಂದು ಅತಿವೃಷ್ಟಿ ಆದಾಗ ಮಾತ್ರ ಒಂದು ತೊಂದ್ರೆ ಇದೆ. ಈಗ ಈ ತರ ನಾನೀಗ 3ನೇ ವರ್ಷ ಬೆಳೆಕತ್ತಿ. 3ನೇ ವರ್ಷದಿಂದ ಇದ ವರ್ಷನ ಈ ತರ ಬಿದ್ದಿರೋದು. ಯಾವಾಗ ಬಿದ್ದಲ್ವ ಹಂಗ ಮಾಮೂಲಿಯಾಗಿ ಒಂದ್ ಗೂಟ ಅಡಾದ ಮುರಿತಾವ. ಅವನ ದಿನ ಡೈಲಿ ಅಡ್ಡಾಡ್ಕೊಂತ ಇರ್ತಾವಲ್ಲ ಹೋಗಿದ್ದೆ ತೆಗೆದು ಹಾಕ್ಬಿಡ್ತೀರ. ಅವನ್ನ ತೆಗೆದು ಹಾಕಿ ಮತ್ತೆ ಬೇರೆ ಹೋಗಿದ್ದೆ. ಈಗ ಬೇರೆ ಮತ್ತೆ ಏನ್ ಮಾಡ್ಕೊಂಡಿರಿ ನೀವು ಬೇರೆ ಹೊಲಗಳಿಗೆ? ಮತ್ತೆ ಅಲ್ಲಿ ಬೇರೆ ಹೊಲಗಳಿಗೆ ಈಗ ಒಂದ್ 40 ಸೆಣಸ ಮತ್ತೆ ಹಿರಿವ್ರೇನಿ. ಮತ್ತೊಂದು ಹೀರೆ ಹಾಕಿದಿರಿ ಅಲ್ಲಿ. ಮತ್ ನೆಕ್ಸ್ಟ್ ಈಗ ಬಳ್ಳಿ ಕಟ್ಟಾಕತ್ತೇವ. ಈಗ ಏನ ಟೈಮ್ ತಪ್ಸಿ ಈಗ ಈ ಹೀರೆ ಕ್ಲೋಸ್ ಆತಂದ್ರ ಅದು ಸ್ಟಾರ್ಟಿಂಗ್ ಆಗತ್ತೆ. ಅದು ಇನ್ನೊಂದು ವಾರದಾಗ ಸ್ಟಾರ್ಟಿಂಗ್ ಆಗತ್ತೆ. ಅದನ್ನ ಬಿಟ್ಟು ನೆಕ್ಸ್ಟ್ ಒಂದ್ ಸ್ವಲ್ಪ ಚೆಂಡು ಹಾಕ್ಯವಿ, ಮೆಕ್ಕೆಜೋಳ ಹಾಕ್ಯವಿ. ಚೆಂಡು ಯಾವ ತರ ಚೆಂಡು ಅದು ಏನ ಮಾಲಿ ಕಳ್ಸದ? ಇದು ಕಳ್ಸೋದ ಇದಕ್ಕ ಫ್ಯಾಕ್ಟ್ರಿ ಕಳ್ಸದ. ಇಲ್ಲಿ ಚೆಂಡು ಫ್ಯಾಕ್ಟ್ರಿ ನಿಮಗೆ ಏನ್ ಹತ್ರ ಯಾವ ಊರ್ದ? ಆಮೇಲೆ ಇಲ್ಲ ದುಗ್ಗತ್ತಿ ಹತ್ರ ತೆಲಿಗೆ ಬರುತ್ತಲ್ಲ. ತೆಲಿಗಿ ತಲೆ ತೆಲಿಗೆ ಇದ್ರದ್ದು ಆ ಫ್ಯಾಕ್ಟ್ರಿ ಕಳಿಸ್ತೀರಿ? ಫ್ಯಾಕ್ಟ್ರಿಗೆ ಅವ್ರ ಒಯ್ತಾರ. ಅದ್ ಹೆಂಗ್ ಚೆನ್ನಾಗಿ ಬೆಳಿತೈತಿ ನಿಮ್ ಹೊಲ್ದಾಗ? ಚೆನ್ನಾಗಿ ಬೆಳಿತೈತಿ. ನಮ್ಮ ಹೊಲ್ದಾಗ 10-12 ಟನ್ ಕೊಡ್ತಾವ ನಾವು ಒಂದ್ ಎಕರೆಗೆ. 12 ಟನ್ ಕೊಡ್ತೀರಿ. ಈಗ ನಿಮ್ದು ಕೃಷಿನ ಜೀವನ, ಹೊಲ ಜೀವನ ನಿಂದ ಬೇರೆ ಏನಿಲ್ಲ. ದಡ ಬಿಡಿದ ಟೈಮ್ನಾಗ ಗಾಡಿ ಪಡಿ ಹೊಲ ಹೊಡೆಯಕ್ ಹೋಗ್ತೀರಿ ಬಾಡಿಗೆ? ಅವಾಗ ಬಾಡಿಗೆ, ಈಗ ಬಾಡಿಗೆ ಏನಲ್ಲ. ಈಗೆಲ್ಲ ಹೊಲಕ್ ಪೀಕ್ ಹಾಕಿರ್ತಾರಲ್ಲ ಅಲ್ಲಿ ಮಟ ಈಗ ನಾವು ಅಲ್ಲಿಂದ ಬಾಡಿಗೆ ನೋಡಿದ್ದೇವಿ. ಮತ್ತ ಈಗ ಗಾಡಿ ನಿಂದಿರ್ತಾವಲ್ಲ ಇದನ್ನ ತರಕಾರಿಗೆ ನಿಂತ್ಕೊಂಡ್ಬರ್ತ. ಈಗ ನೀವು ಕೃಷಿ ಜೀವನ ಮಾಡಕ್ ಹಚ್ಚಿದ ಮೇಲೆ ನಿಮಗೆ ಯಾವಾಗಾರ ಲಾಸ್ ಅಂತ ಕಂಡಿರೋದು? ದೊಡ್ಡ ಲಾಸ್ ಆಗಿ ಬೇಡಪ್ಪ ಈ ಹೊಲ ಮನಿನ ಬೇಡ ನಮಗೆ ಬೇಡ ಅನ್ಸಿರೋದು? ನಾವ್ 3 ವರ್ಷ ಆಯ್ತ ಒಟ್ಟ ಇದನ್ನ ತರಕಾರಿ ಮಾಡಕ್ ನಿಮ್ಯಾಕ ಲಾಸ್ ಅಂತದ್ ಕಂಡಲ್ಲ. ಅಂದ್ರೆ ನೀವು ಅದನ್ನ ಪರ್ಫೆಕ್ಟ್ ಆಗಿ ವಹಿಸಿ ಟೊಮೆಟೊ ಎಣ್ಣೆ ಹೊಡಿಬೇಕು. ಏನಪ್ಪಾ ಅಂದ್ರ ಎಲ್ಲಾ ಅದನ್ನ ಈ ಚಿಕ್ಕಿ ರೋಗ ಅಂತ ಬೀಳ್ತೈತಿ, ಅದನ್ನ ನೋಡ್ಕೋಬೇಕು. ಊಸ್ ನೋಡ ಅಂತ ಆಗ್ತೈತಿ, ಅದಕ್ಕೆಲ್ಲ ಅಡ್ಡಾಡ್ಕೊಂತ ಇರ್ತಾವಲ್ಲ. ಆಗ್ರಹಕ್ಕೆ ಹೋಗಿ ತಗೊಂಬರ್ತೀರಿ? ಇಲ್ಲ ನಮ್ಮೂರಾಗ ನಮ್ಮ ಅಂಗಡಿಗೆ ಜಾಸ್ತಿ ತಗೊಂಡ್. ಅವ್ರ ಹೆಂಗ ಚೆನ್ನಾಗ್ ಕೊಡ್ತಾರ? ನೀವ್ ರೋಗ ಹೇಳ್ಬಿಟ್ರೆ ಸಾಕು. ರೋಗ ಹೇಳಿದ್ರೆ ಸಾಕ. ಇಲ್ಲಿ ನಮ್ ಸುತ್ತಮುತ್ತ ಅಲ್ಲೇ ಹೆಚ್ಚಾಗಿ ಜಾಸ್ತಿ ಹೋಗೋದ್ ಜನ ಅಲ್ಲೇ ಹೆಚ್ಚಾಗಿ ಹೋಗೋದ. ನಾವು ಇಲ್ಲಿ ಬೇರೆ ಕಡೆಗೆ ಎಲ್ಲ ತಂದು ಹೊಡೆದ್ರು ಅಷ್ಟೇ ಚೆನ್ನಾಗ ಇಂಪ್ಲಿಮೆಂಟ್ ಬರೋದಲ್ಲ. ಇವ್ರು ಮಾತ್ರ ಒಳ್ಳೆ ರೋಗಕ್ಕ ಸಾವುಕಾರ ಹತ್ರ ಒಳ್ಳೆ ಸ್ಟ್ಯಾಂಡರ್ಡ್ ಎಣ್ಣೆನ ಕೊಡೋದು. ಚೆನ್ನಾಗಿ ರೋಗ ಅಂತವನ್ನ ಕೊಡ್ತಾರ. ಅಂತವ ಕೊಡೋದು. ಹಂಗಾಗಿ ನಿಮ್ಮ ಒಂದ್ಸಲ ಒಟ್ಟ ಎಣ್ಣೆ ಹೊಡ್ಕೊಂತ ಇರ್ಬೇಕ. ಈಗ ಒಂದ್ ವಾರ ಆಗೈತಿ. ಈಗ ಹಂಗ ಅಲೆದಲ್ಲೇ ಈಗ ಚಿಟುಕ ಬೆಳಕತೈತಿ. ಆ ಚಿಟಿಗೆ ಈಗ ಮತ್ತೆ ಹೊಡಿಬೇಕ ಎಣ್ಣಿನ. ಇದೈತಲ್ಲ, ಈಗ ಅಲಕ್ಷ್ಯ ಮಾಡ್ದಂಗ ಬೆಳ್ಕಂತೀರಿ ನೀವು. ಹಂಗಾಗಿ ಬರುತ್ತೆ. ಇದು ಚಿಕ್ಕಿ ರೋಗ ಹಸಿರು ಚಿಟ್ಟಗ ಬೀಳ್ತೈತಿ. ಹಿಂಗ ಹಂಗ ಅದಕ್ಕ ಕಪ್ಪನ ಹೊಡಿಬೇಕು ಎಣ್ಣಿನ.
ಪರವಾಗಿಲ್ಲ ಚೆನ್ನಾಗಿದೆ. ಈಗೆಲ್ಲ ಎಷ್ಟ್ ತಿಂಗಳಾದ್ ನೀವು ಹೊರೆ ಹಚ್ಚಿದ್ರಾಗ? ನಾವ್ ಈಗ 15 ದಿವಸ ಆದ್ ನೋಡ. 15 ದಿವಸ. ಈಗೆಲ್ಲ ಎಷ್ಟು ಬಂದತೆ? ಈಗ ಅದ ನಾವು ಮತ್ತೀಗ ಮಾರ್ಕೆಟ್ಗೆ ಅಂತ ಕಳ್ಸಂಗಿಲ್ಲ, ಎಲ್ಲಾ ಸಂತಿ ಮಾರ್ತಾವಲ್ಲ. ಇಲ್ಲೇ ಕೊಡ್ತೀರಿ ನೀವು? ಇಲ್ಲಿ ಸಂತ್ಯಾಗ ಮಾರೋರ್ಗೆ ಅಷ್ಟು ಕೊಟ್ಬಿಡ್ತೀವಿ. ಅಷ್ಟು ಹರಿದ ಕೊಟ್ಬಿಡ್ತೇವೆ. ಈಗ ಹೆಂಗ ನಿಮಗೆ ಹೆಂಗ ಅನ್ಸತಿ? ಮಾರ್ಕೆಟ್ಗೆ ಯಾಕೆ ಹೋಗಲ್ಲ? ಮಾರ್ಕೆಟ್ಗೆ ಅಂದ್ರ ಈಗ 25-30 ರೂಪಾಯಿ ಮಾರ್ತೈತಿ. ಇಲ್ಲಿ ಆದ್ರ ಕಮಿಷನ್ ಇರೋದಲ್ಲ ಏನಲ್ಲ. ಇಲ್ಲೇ ಅವ್ರ ಹೂವಾಗಿ ಹರ್ಕೊಂಡ್ ಹೋಗಿ ಕೊಟ್ರ ರೊಕ್ಕ ಕೊಡ್ತಾರ. ಈಗ ಅಲ್ಲಿ ನಮ್ಗೆ ಖರ್ಚು ಜಾಸ್ತಿ, ಅಲ್ಲಿ ಖರ್ಚು ಜಾಸ್ತಿ ಬರ್ತೈತಿ. ಬಾಡಿಗೆ ಬಂಕ್ ಎಲ್ಲದ ಉಳಿದೈತಲ್ಲ. ಈಗ ಅದು ಬೇರೆ ಒಬ್ರು ತಗೊಂಡ್ ಹೋಗ್ಬೇಕು ಮಾರಾಟಕ್ಕೆ, ಒಬ್ರು ತಗೊಂಡ್ ಬದುಕಿಡ್ಬೇಕು. ಹಂಗಾಗಿ ಇಲ್ಲೇ ಮಾರಾಟಗಾರಿಗೆ ಕೊಡ್ತೀರಿ. ನಾವ್ ಅವ್ರ ಹೇಳ್ತಾರ, ಅಲ್ಲಿ ಸಂತ್ಯಾಗ ನೋಡಿರ್ತಾರಲ್ಲ, ನಮಗ್ ಒಂದ್ 10 kg ಬೇಕು, 15 kg ಬೇಕು, 20 kg ಬೇಕಂತಂದ್ ಅವ್ರಿಗೆ ಹರ್ಕೊಂಡ್ ಹೋಗಿ ಕಾಯಿ ಕೊಟ್ಬಿಡ್ತಾರ. ಅವ್ರಿಗೆ 30 ರೂಪಾಯಿ kg ಹಂಗ ಇಲ್ಲೇ ಕೊಟ್ಬಿಡ್ತಾರೆ. ಹೆಂಗ ದುಡ್ಡು ಹೆಂಗ್ ಕೊಡ್ತಾರ ಅವ್ರ? ದುಡ್ಡು ಕೊಡ್ತಾರ, ಆಗಿಂದಾಗೆ ಕೊಡ್ತಾರ. ಆಗಿಂದಾಗೆ ಕೊಡ್ತಾರ ಶಾಂತಿ ಮಾಡಿ. ಬೇಡ ನಮ್ಮ ಇದು ಇರ್ತೈತಲ್ಲ, ಇವತ್ತಿನ ಶಾಂತಿ ಮತ್ತೆ ಮುಂದಿನ ವಾರ ಕೊಡ್ತಾರ. ಇಲ್ಲಪ್ಪ ಅಂದ್ರ ಆಗ ಕೊಡ್ತಾರ. ಇಲ್ಲಪ್ಪ ಅಂದ್ರ ಇಲ್ಲಪ್ಪ ನೆಕ್ಸ್ಟ್ ವಾರ ಮುಂದಿನ ವಾರ ಕೊಡ್ತಾವೆ ಅಂತಾರ. 15 kg 20 kg ಹಿಂಗ್ ತಗಂತಾರ. ಈ ವಾರದ ವಾರಕ್ಕ ನಿಮಗೆ ಕೊಟ್ಕಂತ ವಾರದ ವಾರಕ್ಕ ವಾರದ ವಾರಕ್ ಬಿಡೋದಲ್ಲ ನಾವು. ಏನಪ್ಪ 2 ದಿವ್ಸ 3 ದಿವ್ಸ ಇಸ್ಕಂತೇವೆ. ಯಾಕಂದ್ರೆ ಇದು ದಿನ ಶಾಂತಿ ಅಲ್ಲ. ಹೌದು. ಈಗ ಇಲ್ಲಿ ಸುತ್ತಮುತ್ತ ಶಾಂತಿಗೆ ಎಲ್ಲಾ ತಗೊಂಡ್ ಹೋಗಾರ. ಈಗ ಹಲವಾರು ತೆಲಿಗಿ, ನಿಟ್ಟೂರು, ಕುಂಚೂರು ಇಂಥವಕ್ಕೆಲ್ಲ ಡೈಲಿ ತಗೊಂಡ್ ಹೋಗಾರಲ್ಲ, ಆಗ್ಬಾರ್ದು. ಅವ್ರಿಗೆ ಅಭಿ ಆಗ್ಬಾರ್ದು, ನಮಗೆ ಈಗ ಬಾಳ ಹಾಕೊಟ್ರ ಮತ್ ಕೊಡ್ತಾರಲ್ಲ ಅನ್ನೋದು ನಮಗೆ ಇದಾಗ್ಬಾರ್ದು. ಹಂಗಾಗಿ 1 ದಿವ್ಸದ 2 ದಿವ್ಸದ ಒಂದ್ ದಿನದ ಅಷ್ಟ ಅವ್ರಿಗೆ ಬಿಡೋದ. 2ನೇ ದಿನದ ಮತ್ತೆ ನೆಕ್ಸ್ಟ್ ಕಾಯಿ ಕೊಡ್ತಾವಲ್ಲ, ಅದನ್ನ ಹಳೇದ ಇಸ್ಕೊಂಡ ಮತ್ತೆ ಹೊಸ ಕಾಯಿ ಕೊಡೋದ ಅವ್ರಿಗೆ ಕೊಡೋದ. ಈಗ ನಿಮ್ ಪ್ರಕಾರ ಈಗ ಮಾರ್ಕೆಟ್ ಹೋಯೋದ್ಕನ ನಮಗ್ ಇಲ್ಲಿ ತಗೊಳ ಅಂತ ಸಿಕ್ಕ್ರೆ ಇಲ್ಲೇ ಕೊಡೋದು ವಾಸಿ? ಇಲ್ಲೇ ಕೊಡೋದು ವಾಸಿ. ತೀರಾ ಅತಿ ಬಗ್ಲಿ ಅಂದ್ರ ಮಾರ್ಕೆಟ್ ಹೋಯ್ದ. ಅಂದ್ರೆ ಇಲ್ಲಿ ಹೆಚ್ಚಿಗೆ ಆಗಿ ಉಳಿದ್ರ ತಗೊಳ್ಳೋರಿಗೆ ಕೊಟ್ಟು ಉಳಿದ ಅಂದ್ರೆ ನೀವು ಮಾರ್ಕೆಟ್ ಹೋಯ್ತೀರಿ? ಉಳ್ದಾವ್ ಮಾರ್ಕೆಟ್ ಹೋಯ್ತೇವೆ. ಈ ತರಕಾರಿ ಮಾಡಕಚ್ಚಿಂದಲೇ ನಿಮ್ ಜೀವನ ಪರವಾಗಿಲ್ಲ, ಚೆನ್ನಾಗಿ ನಡೀತೈತಿ. ಈಗ ಮತ್ತೇನ್ ಮಾಡ್ಕೊಂಡಿರಿ? ಈಗ ಅಲ್ಲಿ ಚೆಂಡು ಹೂವು ಮತ್ತೇನ ಹೀರಿ ಹಾಕಿದೆ ಅಂತ ಹೇಳಿದ್ರಿ. ಮತ್ತೆ ಮನೆಗೆ ಏನ್ರ ದನಗಿನ ಕಟ್ಕೊಂಡಿರಿ? ದನ ಅದಾವ, ಕುರಿಗಳು. ಕುರಿ ಒಂದ್ 5 ಕುರಿ ಅದಾವು. ದನ ಒಂದ್ 2 ದನ ಅದಾವ. ಕುರಿನೂ ಸಾಕಿಂತೀರಿ? ಕುರಿನೂ ಸಾಕ್ಯ. ಕುರಿ ಮನೇಲೆ ಅಂದ್ರೆ ಟಗರ್? ಟಗರ್. ಅವನ್ ಎಷ್ಟರವರೆಗೂ ಸಾಕ್ತಿರಿ ನೀವು? ಎಷ್ಟು ಕುರಿವರೆಗೂ ತಗಂತೀರಿ? ನಾವು 5, 6, 3 ಹಿಂಗ. ಈಗ ಎಷ್ಟೆಷ್ಟು ಇದು ಇರ್ತೈತೆ ಅಷ್ಟೇ. ನಮಗೆ ಅಲ್ಲಿ ಕಟ್ಟಾಕ್ ಇಂಬಲ್ಲ. ಒಂದ್ 5 ಮರಿ ಕಟ್ಟಾಕ್ ಐತಿ. 5 ಟಗರ್ ಅಷ್ಟ ಹಿಡಿಯೋದ್ ನಾವು. 5 ಟಗರ್? 5 ಟಗರ್ ಮಠ ಹಿಡಿತೇವೆ. ಒಂದ್ 6-7 ತಿಂಗಳು ಹಿಡ್ಕೊಂತೇವೆ. 6-7 ತಿಂಗಳು ಹಿಡ್ಕೊಂಡ್ ಇದಾತಪ್ಪ ಅಂದ್ರ ನಮ್ ರೇಟಿಗೆ ಬಂದ್ರ ಮಾರಿಬಿಡ್ತೇವೆ. ಮಾರ್ತೀರ? ಸಂತಿ ಹೋಯ್ತೀರ? ಇಲ್ಲೇ ಕೊಡ್ತೀವಿ? ಇಲ್ಲೇ ಕೊಡ್ತೇವೆ. ಇಲ್ಲೇ ಬಂದಂತ ಯಾವ್ಗಾರಿಗೆ ಕೊಡ್ತೀವಿ. ಮತ್ತೆ ಈಗ ದನಗಳು ಎಷ್ಟ ಅದಾವ? 2 ಅದಾವ ದನಗಳು. ಏನ್ ಹಸುಗಳ? ಹಸುಗಳು 2 ಅದಾವ. ಹೆಣ್ತಾವ? ಹೆಣ್ತಾವ. ಅವು ಎಷ್ಟೆಷ್ಟು ಹೆಣ್ತಾವ? ಒಂದ ಹೆಣ್ತೈತಿ. 1 3 ಲೀಟರ್ ಹೆಣ್ತೈತಿ ಡೈಲಿ. ಸಂಜಾಲ ಮುಂಜೆ ಮೊನ್ನೆ ಹೇಳ್ತೈತಿ. ಏನ್ ಡೈರಿಗೆ ಹಾಕ್ತೀರಾ? ಮನೆಗೆ ಇಟ್ಕೊಂತ? ಡೈರಿಗೆ ಹಾಕ್ತಾರ. ಹೌದಾ? ಎತ್ತುಗಳಿಲ್ಲ? ಎತ್ತುಗಳಿಲ್ಲ. ಮತ್ತೆ ನೀವು ಬೇಸೆ ಹೊಡಿಸ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ಏನ ಬಾಡಿಗೆ ಹಚ್ಚಿ ಹೊಡಿಸ್ತೇವೆ. ಇಲ್ಲ ಮಣ್ಣಾರ್ ಹೋದಾವ, ಹಂಗ ಅಲ್ಪ ಸ್ವಲ್ಪ ಇದ್ದಾಗ ಬಾಡಿಗೆ ಕೊಟ್ಟು ಅವ್ರು ಬರ್ಲಿಲ್ಲ ಬಾಡಿಗೆ ಕೊಟ್ಟು ಹೊಡಿಸ್ತೇವೆ. ಹಂಗ ಏನಾರು ಖಾಲಿ ಇದ್ರ ಮಣ್ಣಾರ್ ಹೋದಾವ ಹೊಡ್ಕೊಂಡ್ ಹೊಡಿತೇವೆ. ಈಗ ಮತ್ತೇನ ಈಗ ನೆಕ್ಸ್ಟ್ ಈ ಪ್ಲಾಟ್ ಮುಗಿತಾ ಬಂತಪ್ಪ, ಈಗ ನೆಕ್ಸ್ಟ್ ಇನ್ ತಕೊಂಡ್ ಏನ್ ಮಾಡ್ತೀವಿ ಹೊಲಕ್ಕ? ನಾವು ಹೊಲ ಹೊಡೆದು ಉಳ್ಳಾಗಡ್ಡಿ ಹಚ್ಚಾಕ ನೆಕ್ಸ್ಟ್ ಉಳಿಮೆ ಮಾಡಿ ಕೈ ಬಿಡೋದು. ಉಳ್ಳಾಗಡ್ಡಿ ಹಚ್ಚಕ? ಉಳ್ಳಾಗಡ್ಡಿನ ಹಚ್ತೀರಿ ನೀವು? ಉಳ್ಳಾಗಡ್ಡಿನ ಹಚ್ತೇವೆ. ಇಲ್ಲಿ ಯಾವ್ದು ಹಲವಾಗ್ಲಾಗ ಯಥೇಚ್ಛವಾಗಿ ಉಳ್ಳಾಗಡ್ಡಿನ ಬೆಳಿತಾರಂತಲ್ಲ? ಹೌದಾ? ಉಳ್ಳಾಗಡ್ಡಿನ ಹೆಚ್ಚಿಗೆ ಬೆಳೆದ. ಈರುಳ್ಳಿನ? ಈರುಳ್ಳಿನ. ನೀವ್ ಎಷ್ಟ್ ಹಚ್ತೀರಿ ಹೊಸ್ತ? ನಾವು 1 ಎಕರೆ 2 ಎಕರೆ ಅಷ್ಟೇ. 1 ಎಕರೆ 2 ಎಕರೆ. ಏನ್ ನಾಟಿ ಮಾಡ್ತೀರಾ? ಬೀಜ ಹಾಕ್ತೀರ? ನಾಟಿ ಮಾಡ್ತೇವೆ. ನಾಟಿ ಮಾಡ್ತೀರ? ಬೀಜ ಹಾಕಿ ನಾಟಿ ಮಾಡ್ತೇವೆ. ಈಗ ಇದನ್ನ ನೆಕ್ಸ್ಟ್ ಇದನ್ನ ತಕೊಂಡಾದ್ಮೇಲೆ
ನೀವು ಇದಕ್ಕ ಉಳ್ಳಾಗಡ್ಡಿ ಮಾಡ್ತೀರಿ. ಉಳ್ಳಾಗಡ್ಡಿ ಮಾಡ್ತೇವೆ. ಈ ಮತ್ತೆ ಆಗಲ್ಲ ಇದ ಒಂದ ಬೀಡ ಮತ್ತೆ ಏನ್ರ ಆಗಲ್ಲ ಹಾಕ? ಇಲ್ಲ, ಇದ ಒಂದ ಬಿಡ. ಇದ ಒಂದ ಬಿಡ. ಇದು ಒಂದ್ಸರಿ ಮತ್ತೆ ಹಾಕಲ್ಲ ನೀವು? ಹಾಕದಲ್ಲ. ಮತ್ತೆ ನೆಕ್ಸ್ಟ್ 4ನೇ ತಿಂಗಳಿಗೆ ಹಾಕ್ಬೇಕಂದ್ರ. ಈಗ ನಮ್ ರೈತರು ಕೆಲವರು ಈ ಅವರಿಗೆ ಈ ಕೃಷಿಯಲ್ಲಿ ಅನುಭವ ಇಲ್ದೇನೋ ಅಥವಾ ಅವರು ಭೂಮಿ ಹಂಗಿರ್ತವ ಗೊತ್ತಿಲ್ಲ, ಅವ್ರು ಲಾಸ್ ಅನ್ಭವಿಸೋದು ಹೆಚ್ಚಾಗಿ ನಮ್ಮ ಒಂದು 60% ಜನ ಲಾಸ್ ಅಂತ ಹೇಳ್ತಿರ್ತಾರ. ಯಾರೇನ ನಿಮ್ಮಂತವ್ರಿಗೆ ಸಕ್ಸಸ್ ಆಗಾರ ಕೃಷಿಯಾಗ? ಈಗ ಅಂತವ್ರಿಗೆ ನೀವು ಏನ್ ಹೇಳ್ತೀರಿ? ಲಾಸ್ ಅನುಭವಿಸೋರಿಗೆ ಏನ್ ಹೇಳ್ತೀರಿ? ಯಾಕಂದ್ರೆ ನೀವು ಕೃಷಿಕರ, ಈಗ ನೀನು ಸಣ್ಣ ರೈತನ 2 ಎಕರೆ ಇಟ್ಕೊಂಡ್ ಜೀವನದಾಗ ಚೆನ್ನಾಗಿ ಬದುಕಕತ್ತಿದಿ, ಪೀಕ್ ತೆಗಿತೀಯ. ಕ್ರಮವಾಗಿ ಅದನ್ನ ಜವಾಬ್ದಾರಿಯಿಂದ ರೋಗ ರುಜಿ ಇಲ್ದಂಗದ್ರ ಈ ಕೃಷಿ ಇದನ್ನ ತರಕಾರಿ ಮಾಡಿದ್ರ ಯಾರ ಲಾಸ್ ಅಂದಿಲ್ಲ. ನಿಮ್ ಪ್ರಕಾರ ಏನು ಇದ್ರಲ್ಲಿ ನಾವು ಒಂದು ಹುಳ ಆಗಿ ಬದುಕ್ಬೇಕು? ಯಾಕಂದ್ರೆ ಕೃಷಿಕರ ಅಂದ್ರೆ ಇದ್ರಲ್ಲೇ ನಮ್ ಜೀವನ ತೆಗಿಬೇಕು. ಇನ್ಕಮ್ ನೋಡ್ಬೇಕಂದ್ರೆ ಪ್ರತಿ ದಿವಸನೇ ಎದುರಿಗಿರ್ಬೇಕು. ಇದು ಏನ್ ರೋಗ ಐತಿ ಏನಿಲ್ಲ ಇಂಥವೆಲ್ಲವನ್ನು ನಾವು ಅಬ್ಸರ್ವ್ ಮಾಡ್ಕೊಂತ ಇದ್ದಾಗ ನಾವು ಕೃಷಿ ಚೆನ್ನಾಗಿ ಬೆಳಿಬಹುದು. ಕೆಲವ್ರು ಹಾಕಿ ಮನ್ಯಾಗ ಇದ್ರ ಏನ್ ಬರ್ತೈತಿ, ಮನೆಗಿರೋದು ರಾಜಕೀಯ ಮಾಡೋದು, ಅಲ್ಲಿ ಹೋದೆ ಇಲ್ಲಿ ಹೋದೆ ಅನ್ನೋದು, ನಾನು ಇಂಥದ್ ಹಾಕೇನಿ ಬಂದ್ ಒಮ್ಮರಿ ಕೊಯ್ಲಿಗೆ ಬಂದ್ಬಿಡ್ತಾರ. ಕೊಯ್ಲಿ ಬರ್ತಾರ. ಅಷ್ಟ್ರೊಳಗ ಅಲ್ಲೇ ಹುಳ ಬಳ ಎಲ್ಲಾ ಮೇದ್ ಹೋಗಿರ್ತಾವ, ಇಲ್ಲ ಅದು ನೀರಿಲ್ದ ಒಣಗಿ ಹೋಗಿರ್ತೈತಿ. ಗಾಡಿ ಇದ್ರುನು ಡೈಲಿ ಒಂದ್ ದಿನಕ್ಕೆ ಅದ ಸಾಯಂಕಾಲ ಆಗ್ಲಿ ಒಂದ್ ದಿನಕ್ಕೆ ಒಂದ್ಸಲ ಬಂದ್ ಹೋಗ. ಅಲ್ಲಿ ಏನ ಕೆಲಸ ಇಲ್ಲ ಅಂದ್ರೆ ನೀವು ಹೊಲಕ್ ಬಂದ್ ಹೋಗ್ತೀರಿ. ಅವ್ರಿಗೆ ಅಂತ ಬೇಕಾದಂಗ ಕೆಲಸ ಇರ್ಲಿ, ಹೊಲಕ್ ಬಂದು ಅದ್ ಏನಾಗೈತಿ ಏನಲ್ಲ ಅಂತ ನೋಡ್ಕೊಂಡ ಹೋಗ್ಬೇಕು. ಅಲ್ಲ ಈ ಪ್ಲಾಟ್ನಾಗ ಕೆಲ್ಸ ಇಲ್ಲ ಅಂದ್ರ ಇಲ್ಲಿ ಏನಿಲ್ಲಪ್ಪ ಕೆಲ್ಸ ಇವತ್ತು ಅಂದ್ರೆ ಹೊಲನಾರ ಬಂದಾಗ್ಲಿ ಅಡ್ಯಾಡಿ ಬಳ್ಳಿ ಹಂಗೈತಿ, ಯಾವ ರೋಗ ಅಟಾಕ್ ಆಗತೈತಿ ಅಂತ ನೋಡ್ಬೇಕು. ಅವಾಗ ನಮಗೆ ಅದು ಪೀಕ್ಗಳು ಕೈ ಹಿಡಿತಾವ. ಇಲ್ಲಪ್ಪ ಅಂದ್ರ ನಾವ್ ಯಾವಾಗ ಹೊಲಕ್ ಬಂದ್ವಿ ಯಾವಾಗ ಎಣ್ಣೆ ಹೊಡೆದ್ವಿ ಅಂದ್ರೆ ಇನ್ನೇನ್ ಬರ್ತಾವಪ್ಪ. ಹಂಗಾಗಿ ನೀವು ಇದ್ರಾಗ ಸಕ್ಸಸ್ ಆಗಿರಿ ಅನ್ಬೋದ? ಇದ್ರಾಗ ಬಾರಿ ಅಂದ್ರ ಇದನ್ನ ಡೈಲಿ ನೋಡ್ಕೋಬೇಕ ಪದ್ಧಸರಿ. ನಾವ್ ಯಾವಾಗ ಬಂದ್ವಿ ಯಾವಾಗ ಹೋದ್ವಿ ಅಂದ್ರ ಅಲ್ಲ, ಯಾವಾಗ ನೋಡ್ಕೊಂಡ್ವಿ ಅಂದ್ರ ಅಲ್ಲ. ಬರೀ ಎರಡು ಸಾಲ ಅಲ್ಲಿ ಆ ಕಡೆ ಹಿರಿಯರಿದ್ವಿ, ಡೈಲಿ 5 ಟ್ರೈ ಬರವ ನೋಡು. ಬರೇ 300 ಬೀಜನ 2 ಸಾಲಿಗೆ. ಎಷ್ಟು ಒಂದ್ 100 ಗ್ರಾಮ್ ಉರಿದ್ರೆ 50 ಗ್ರಾಮ್ ಉರಿದ್ರಿ? ನಾವು 50 ಗ್ರಾಮಿನ 100 ಗ್ರಾಮ್. ಈಗ ನಿಮ್ ಪ್ರಕಾರ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಕೃಷಿಯಾಗ ಲಾಸ್ ಆಗಕ್ ಸಾಧ್ಯ ಅಲ್ಲ. ಚೆನ್ನಾಗಿ ಮೃತ್ಯುವಜ್ಜಿ ವಹಿಸಿ ಅದ್ರಾಗ ನಾವು ಬಹಳ ಪಳಗ್ಬೇಕು. ಯಾಕಂದ್ರೆ ನಮ್ ಜೀವನನ ಇದೆ ಅಂದ್ರೆ ನಾವು ಅದನ್ನ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಅದ್ ನಾವು ತಲೆ ಕೆಡ್ಸ್ಕೊಂಡ್ರೆ ಅದ್ರ ನಾವು ಟೈಮ್ ಸರಿಯಾಗಿ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಹಾಕ್ಬೇಕು, ಯಾವ ಎಣ್ಣೆ ಹೊಡಿಬೇಕು, ಯಾವ ಗೊಬ್ಬರ ಹಾಕ್ಬೇಕು, ಇದನ್ನ ನಾವು ತಿಳ್ಕೊಂಡು ಸರಿಯಾದ ಟೈಮಿಗೆ ಮಾಡ್ಕೊಂಡು ಹೋದ್ರೆ ಯಾವ ಪೀಕು ಲಾಸ್ ಆಗಲ್ಲ. ಒಂದ್ ವೇಳೆ ಅದು ರೇಟ್ನಾಗ ಇದಾಗ್ಬೋದು, ಇಳುವರಿಯಾಗ ಮಾತ್ರ ಚೆನ್ನಾಗಿ ಬಂದೇ ಬರ್ತದೆ. ನಾವ್ ಇಳುವರಿ ತೆಗೆಯೋದ್ ಕಲಿಬೇಕು. ಅದು ರೇಟ್ ಇಂದ ಬಿಡೋದು ಅದು ಇದಕ್ ಸಂಬಂಧಪಟ್ಟದ್ದೆ, ಅದು ಸಿಗ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಹಲವಾಗಲಿನ ಸಣ್ಣ ರೈತನ ಕೃಷಿ ಬದುಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.